ಕಾಂಗ್ರೆಸ್ ಪಾಳೆಯದ ಬಗ್ಗೆ ಮತ್ತೊಮ್ಮೆ ಮಗದೊಮ್ಮೆ ಕೇಳೋಕೆ ಸಿಕ್ಕಿರುವ ಓಲೈಕೆ ರಾಜಕೀಯ ಅನ್ನುವ ಆರೋಪದ ಕುರಿತಾಗಿ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಯಾವಾಗೆಲ್ಲ ಅಧಿಕಾರದಲ್ಲಿರುತ್ತೆ ಆಗೆಲ್ಲವೂ ಕೂಡ ಅಲ್ಪಸಂಖ್ಯಾತರ ಹೆಸರಲ್ಲಿ ಒಂದು ಸಮುದಾಯದ ಓಲೈಕೆಯನ್ನೇ ಮಾಡ್ತಾರೆ ಅಂತ ಹೇಳಿ ವಿರೋಧ ಪಕ್ಷಗಳು ಆರೋಪ ಮಾಡುವುದು ಸ್ವಾಭಾವಿಕ. ಈ ಬಾರಿಯ ಬಜೆಟ್ನನ್ನೇ ತೆಗೆದುಕೊಳ್ಳಿ. ಕಾಂಗ್ರೆಸ್ ಸರ್ಕಾರ ಬಜೆಟ್ ಮಂಡನೆ ಮಾಡಿದಾಗಲೇ ಇದು ಒಂದು ಸಮುದಾಯದ ಓಲೈಕೆಯ ಬಜೆಟ್ ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿ ಟೀಕೆ ಮಾಡಿತು. ಪಾಕಿಸ್ತಾನ ಬಜೆಟ್ ಅಂತ ಕೂಡ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಎಗರಾಡಿತು. ಇದೀಗ ಬಜೆಟ್ ನಂತರದಲ್ಲಿ ಮತ್ತೊಂದು ಹೊಸ ವಿಚಾರಕ್ಕೆ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇವೆ. ಹಾಗೆ ಒಂದು ಸಮುದಾಯದ ಓಲೈಕೆ ಅನ್ನೋ ಆರೋಪವನ್ನ ಮಾಡ್ತಾ ಇದೆ. ಸರ್ಕಾರಿ ಯೋಜನೆಗಳು ಹಾಗೆ ಗುತ್ತಿಗೆ ಕಾಮಗಾರಿಯಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ಕೊಡೋ ನಿರ್ಧಾರಕ್ಕೆ ಸಿದ್ದು ಸಂಪುಟ ಅನುಮೋದನೆಯನ್ನ ನೀಡಿದೆ. ಇದೇ ಈಗ ಪ್ರತಿಪಕ್ಷವನ್ನ ಕೆರಳಿಸಿದೆ. ವಿಧಾನಸಭಾ ಕಲಾಪದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆರಗಿ ಕಮಲ ಪಡೆ ಬಿದ್ದಿದೆ. ಅಷ್ಟಕ್ಕೂ ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ ಮೀಸಲಾತಿ ವಾಡಿಕೆ ಪದ್ಧತಿ, ಅದಕ್ಕೆ ಕಾನೂನಾತ್ಮಕ ಅವಕಾಶ. ಆದರೆ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡೋಕೆ ಸಂವಿಧಾನದಲ್ಲಿ ಅವಕಾಶ ಇದೆಯಾ ಅನ್ನೋ ವಿಚಾರ ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಸದ್ಯಕ್ಕೆ ಇದೇ ಈ ಹೊತ್ತಿನ ಹಾಟ್ ಟಾಪಿಕ್. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಧಗಧಗಿಸಿದ ಮುಸ್ಲಿಂ ಮೀಸಲಾತಿ ಕಿಚ್ಚು. ಶೇಕಡ 4% ಮೀಸಲು ವಿರುದ್ಧ ಕಮಲ ರೊಚ್ಚು. ನೀವು ಮುಸಲ್ಮಾನರಿಗೆ 4% ಮೀಸಲಾತಿ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳೇನು ಅಪರಾಧ ಮಾಡಿದ್ದಾರೆ? ಹಿಂದೂಗಳಲ್ಲಿ ಬಡವರು ಇಲ್ವಾ? ಹಾಗಾದ್ರೆ ರಾಜ್ಯದಲ್ಲಿ ಮತ್ತೊಮ್ಮೆ ಹೊತ್ತಿದ್ದ ಮುಸ್ಲಿಂ ಮೀಸಲಾತಿ ದಾವಾಗ್ನಿ. ಮಾರ್ಚ್ 14ನೇ ತಾರೀಕು ಮುಸ್ಲಿಮರಿಗೆ ಗುತ್ತಿಗೆ ಕಾಮಗಾರಿಗಳಲ್ಲಿ ಶೇಕಡ 4% ಮೀಸಲಾತಿ ಕೊಡುವ ಸಂಬಂಧ ಸಿದ್ದರಾಮಯ್ಯ ಸಂಪುಟ ಓಕೆ ಅಂದಿದೆ. ಹಾಗೆ ನೋಡಿದ್ರೆ ಮಾರ್ಚ್ 7ರಂದೇ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಈ ಬಗ್ಗೆ ಘೋಷಣೆ ಮಾಡಿದ್ರು. ಸಂಪುಟ ಕಳೆದ ಶುಕ್ರವಾರ ಅನುಮೋದನೆ ಕೊಟ್ಟಿದೆ. ಕೆಟಿಟಿಪಿ ಕಾಯ್ದೆಗೆ ತಿದ್ದುಪಡಿ ತರುವ ನಿಟ್ಟಿನಲ್ಲಿ ಸಂಪುಟ ಅಸ್ತು ಹೊಂದಿದೆ. ಇದೇ ಈಗ ರಾಜ್ಯದಲ್ಲಿ ಸೃಷ್ಟಿಸಿದ್ದು ವಿವಾದದ ಬೆಂಕಿ. ಅಷ್ಟಕ್ಕೂ ಮುಸ್ಲಿಮರಿಗೆ ಪ್ರವರ್ಗ 2ರ ಅಡಿ ಸರ್ಕಾರಿ ಇಲಾಖೆಗಳಲ್ಲಿ 2 ಕೋಟಿ ರೂಪಾಯಿ ಒಳಗಿನ ಸರ್ಕಾರಿ ಗುತ್ತಿಗೆಗಳಲ್ಲಿ ಹಾಗೂ ವಿವಿಧ ಇಲಾಖೆಯ ಗುತ್ತಿಗೆಗಳಲ್ಲಿ 1 ಕೋಟಿ ರೂಪಾಯಿ ಒಳಗಿನ ಮೀಸಲಾತಿ ಘೋಷಣೆ ಮಾಡಲಾಗಿದೆ. ಶೀಘ್ರವೇ ಈ ಸಂಬಂಧಿತ ಮಸೂದೆ ವಿಧಾನಸಭೆಯಲ್ಲಿ ಮಂಡಿಸೋಕೆ ಸಜ್ಜಾಗಿದೆ ಕೈ ಸರ್ಕಾರ. ಈಗ ಮುಸ್ಲಿಮರಿಗೆ ಶೇಕಡ 4% ಮೀಸಲಾತಿ ಪ್ರಕಟಣೆ ಮೂಲಕ ಗುತ್ತಿಗೆ ಮೀಸಲಾತಿ ಪ್ರಮಾಣ ಶೇಕಡ 47ಕ್ಕೆ ಏರಿದಂತಾಗಿದೆ. ಪ್ರಸ್ತುತ 2 ಕೋಟಿ ರೂಪಾಯಿ ವರೆಗಿನ ಸರ್ಕಾರಿ ಯೋಜನೆಗಳಲ್ಲಿ ಹಾಗೂ ಸರಕು ಸೇವೆ ಗುತ್ತಿಗೆಗಳಲ್ಲಿ 1 ಕೋಟಿ ರೂಪಾಯಿವರೆಗೆ ಎಸ್ಸಿ ಎಸ್ಟಿ ಶೇಕಡ 24% ಮೀಸಲು ಸೌಲಭ್ಯ ಹೊಂದಿದೆ. ಪ್ರವರ್ಗ 1ರ ಅಡಿ ಶೇಕಡ 4% ಹಾಗೂ ಪ್ರವರ್ಗ 2ಬಿಗೆ ಶೇಕಡ 15% ಮೀಸಲಾತಿ ಸೌಕರ್ಯ ಇದೆ. ಹಾಗೆ ನೋಡಿದ್ರೆ ಕಾಮಗಾರಿ ಗುತ್ತಿಗೆಗಳಲ್ಲಿ ಮೊದಲು ಮೀಸಲಾತಿ ಪರಿಚಯಿಸಿದ್ದೇ ಸಿದ್ದರಾಮಯ್ಯ. 2013ರಿಂದ 2018ರ ಅವಧಿ ಸಿದ್ದು ಸರ್ಕಾರದಲ್ಲಿ 50 ಲಕ್ಷ ರೂಪಾಯಿ ತನಕ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೊದಲು ಮೀಸಲಾತಿ ಘೋಷಣೆ ಮಾಡಲಾಗಿತ್ತು. ಆಮೇಲೆ ಹಿಂದುಳಿದ ವರ್ಗಕ್ಕೂ ಮೀಸಲಾತಿ ನೀಡಲಾಗಿತ್ತು. ಇದಾದ ಮೇಲೆ ಅಲ್ಪಸಂಖ್ಯಾತರಿಗೂ ಗುತ್ತಿಗೆ ಮೀಸಲು ನೀಡುವ ಸಂಬಂಧ ಅಲ್ಪಸಂಖ್ಯಾತರ ವರ್ಗದ ಶಾಸಕರು ಸಿಎಂ ಮೇಲೆ ಒತ್ತಡ ತಂದ ಬೆನ್ನಲ್ಲೇ ಇದೀಗ ಅನೌನ್ಸ್ ಆಗಿದೆ ಶೇಕಡ 4% ರಿಸರ್ವೇಷನ್. ಇಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂದ್ರೆ ಮುಸ್ಲಿಮರಲ್ಲದೆ ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ಖರು ಹೀಗೆ ಎಲ್ಲಾ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮೀಸಲು ಸೌಕರ್ಯ ಸಿಗುತ್ತಿದೆ. ಸದ್ಯಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರದ ಸಮರ್ಥನೆ ಕೂಡ. ಸಮಪಾಳು ಅನ್ನೋರು ಯಾರೋ ಒಬ್ಬರು ಎಂಎಸ್ಸಿ ಮಾಡ್ಕೊಳ್ಳಿ, ಅವರು ಒಬ್ಬರು ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ರು ಕ್ರಿಶ್ಚಿಯನ್ಸ್ನ, 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ. ಆಗ ವಿಜೇಂದ್ರಗೆ ಸಮಪಾಳು ಅಂತ ಮಾತಾಡಕ್ಕೆ ಒಂದು ಅವಕಾಶ ಇದೆ. ಇನ್ನು ಮುಸ್ಲಿಂ ಮೀಸಲಾತಿ ಹಿಂದೆ ಕಾಂಗ್ರೆಸ್ ತುಷ್ಟೀಕರಣ ನೀತಿ ಅಡಗಿದೆ ಅನ್ನೋದು ಬಿಜೆಪಿ ಆರೋಪ. ಮುಸ್ಲಿಮರಿಗೆ ಮೀಸಲಾತಿ ಕೊಡೋದನ್ನ ಬಲವಾಗಿ ವಿರೋಧಿಸಿದೆ ಬಿಜೆಪಿ. ಇದನ್ನ ಕೋರ್ಟ್ನಲ್ಲಿ ಪ್ರಶ್ನಿಸುವ ಸಂಬಂಧವೂ ರೆಡಿ ಆಗ್ತಾ ಇದೆ ಕಮಲ ಪಡೆ. ಕೇವಲ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಬಾರಿ ಹಲವಾರು ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಮಾಡಬಾರದು ಅಂತ ಹೇಳಿ ಎಷ್ಟೇ ಬಾರಿ ಹೇಳಿದ್ರು ಕೂಡ ಮುಸಲ್ಮಾನರನ್ನ ಓಲೈಕೆ ಮಾಡಲಿಕ್ಕೆ, ಅವರ ಮತ ಬ್ಯಾಂಕ್ ಅನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸಂವಿಧಾನ ಬಾಹಿರವಾದಂತಹ ಈ ಕೆಲಸವನ್ನ ಮಾಡಿದೆ.
ಇನ್ನೊಂದೆಡೆ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ಮೀಸಲಾತಿ ಕ್ರಮ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಕೊಡಕ್ಕೆ ಆಸ್ಪದ ಇದೆಯಾ ಅನ್ನೋ ಬಗ್ಗೆ ಜಿಜ್ಞಾಸೆ ಮೂಡಿದೆ. ಒಟ್ಟಾರೆ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ವಿವಾದಾತ್ಮಕ ಹೆಜ್ಜೆಯನ್ನ ಇಟ್ಟಿದೆ. ಹಾಗೆ ಇದರ ನೆಪದಲ್ಲೇ ರಾಜ್ಯಾದ್ಯಂತ ಪ್ರತಿಭಟನೆಗಿಳಿಯೋಕೆ ಬಿಜೆಪಿಯು ಪ್ಲಾನ್ ಮಾಡಿದೆ. ಕೈ ವರ್ಸಸ್ ಕಮಲ ಇನ್ನೊಂದು ಸುತ್ತಿನ ಹೋರಾಟಕ್ಕೆ ಮುಸ್ಲಿಂ ಮೀಸಲಾತಿಯೇ ರಣರಂಗವಾಗಿ ಆಗಿ ಪರಿಣಮಿಸಿದೆ. ವಿರೋಧ ಪಕ್ಷವಾಗಿ ಬಿಜೆಪಿ ಈ ವಿಚಾರವನ್ನ ಸರ್ಕಾರದ ನಿರ್ಧಾರವನ್ನ ಖಂಡಿಸ್ತಾ ಇದೆ. ಆದರೆ ಬಿಜೆಪಿಗಿರುವ ಹಣೆಪಟ್ಟಿ ಬಿಜೆಪಿಗರು ಬೈ ಅಂಡ್ ಲಾರ್ಜ್ ಮೀಸಲಾತಿಯ ವಿರೋಧಿಗಳು ಅಂತ ಹೇಳಿ. ಅದು ಕೇವಲ ಮುಸಲ್ಮಾನ್ ಸಮುದಾಯಕ್ಕೆ ಕೊಡ್ತಾ ಇರುವ ಮೀಸಲಾತಿಯೋ ಅಥವಾ ಅಲ್ಪಸಂಖ್ಯಾತರ ಮೀಸಲಾತಿ ವಿಚಾರಕ್ಕೋ ಅಲ್ಲ. ಹಿಂದೆ ಅನೇಕ ವಿಚಾರಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಮೀಸಲಾತಿ ಕುರಿತಾಗಿ ಚರ್ಚೆ ಬಂದಾಗಲೆಲ್ಲ ಕೂಡ ಬಿಜೆಪಿ ಅದಕ್ಕೆ ವಿರುದ್ಧವಾಗಿ ನಿಲ್ಲುತ್ತೆ ಅನ್ನೋದು ಒಂದು ಟ್ಯಾಗ್ಲೈನ್ ಅವ್ರಿಗೆ ಅಂಟ್ಕೊಂಡು ಬಂದಿದೆ. ಈಗ ಬಿಜೆಪಿಯವರ ರಾಜ್ಯ ಬಿಜೆಪಿ ಘಟಕದ ವಾದ ಏನು? ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡೋಕೆ ನಾವು ಒಪ್ಪೋದಿಲ್ಲ, ಅದು ಸಂವಿಧಾನಕ್ಕೆ ವಿರುದ್ಧವಾದದ್ದು. ಆದರೆ ವೋಟ್ ಬ್ಯಾಂಕ್ ರಾಜಕೀಯದ ಒಂದೇ ಉದ್ದೇಶದಿಂದ ಅಲ್ಪಸಂಖ್ಯಾತರ ಮೀಸಲಾತಿ ಅನ್ನೋ ಹೆಸರಲ್ಲಿ ಮುಸಲ್ಮಾನ್ ಸಮುದಾಯದ ಓಲೈಕೆಗೆ ಮುಂದಾಗ್ತದೆ ಕಾಂಗ್ರೆಸ್ ಪಕ್ಷ ಅನ್ನೋದು. ಬಿಜೆಪಿಗೆ ಮುಸಲ್ಮಾನರ ವಿಚಾರದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕೈಗೊಂಡ ಒಂದು ನಿರ್ಧಾರ ಬ್ಯಾಕ್ ಫೈರ್ ಆಯ್ತಾ ಅನ್ನೋ ಚರ್ಚೆ ಕೂಡ ಇದ್ದೇ ಇದೆ. 2B ಅಡಿಯಲ್ಲಿ ನೀವು ಗುತ್ತಿಗೆ ಆಧಾರದ ಮೀಸಲಾತಿ ಬಿಟ್ಟುಬಿಡಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮೀಸಲಾತಿ ಸಿಗುವ ವಿಚಾರದಲ್ಲಿ 2B ಅಡಿಯಲ್ಲಿ ಸಿಗ್ತಾ ಇದ್ದ ಮುಸಲ್ಮಾನರಿಗೆ ಸಿಗ್ತಾ ಇದ್ದ ಮೀಸಲಾತಿಯನ್ನೇ ರದ್ದು ಮಾಡಲಿಕ್ಕೆ ಹೊರಟಿತ್ತು ಬಿಜೆಪಿ. ಹೀಗಾಗಿ ಈಗ ಮುಸಲ್ಮಾನರಿಗೆ ಗುತ್ತಿಗೆಯಲ್ಲಿ ಕೊಡ್ತಾ ಇರುವ ಮೀಸಲಾತಿಯ ವಿರುದ್ಧ ಸಹಜವಾಗಿ ಬಿಜೆಪಿಗರು ಕೆರಳಿ ಕೆಂಡವಾಗಿದ್ದಾರೆ, ಅದರ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೈಗೊಳ್ಳಿಕ್ಕೆ ಹೊರಟಿರುವ ಈ ನಿರ್ಧಾರಕ್ಕೆ ಸಾಂವಿಧಾನಿಕ ರಕ್ಷಣೆ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿಯನ್ನ ನೀಡಬೇಕು ಅನ್ನೋದು ನಿರ್ಧಾರ. ಇದೇ ವಿಚಾರಕ್ಕೆ ಕಾಯ್ದೆಗೆ ತಿದ್ದುಪಡಿ ತರಲಿಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇನ್ಫ್ಯಾಕ್ಟ್ ಮೀಸಲಾತಿ ಅನ್ನೋದು ಯಾರಿಗೆ ಯಾವ ಸಂದರ್ಭದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆನೇ ಪ್ರತ್ಯೇಕವಾದ ಚರ್ಚೆ ನಡೀತಾ ಇದೆ. ಶೈಕ್ಷಣಿಕವಾಗಿ ಮೀಸಲಾತಿ ಕೊಡಬೇಕು. ಅನೇಕ ವರ್ಗಗಳಿಗೆ ಈ ದಿನಕ್ಕೂ ಶಿಕ್ಷಣ ಅನ್ನೋದು ಎಲ್ಲರಿಗೂ ಸಿಕ್ಕ ಹಾಗೆ, ಅಂದ್ರೆ ಬಹುಪಾಲು ಜನರಿಗೆ ಸಿಕ್ಕ ಹಾಗೆ ಸುಲಭವಾಗಿ ಸಿಗುವಂತಹ ವಿಚಾರ ಅಲ್ಲ. ಹೀಗಾಗಿ ಅಂತಹ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಅವರನ್ನ ಮುಂದೆ ತರಲಿಕ್ಕೆ ಮೀಸಲಾತಿ ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯ. ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಅನಿವಾರ್ಯ, ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಅನಿವಾರ್ಯ. ಆದರೆ ಯೋಚನೆ ಮಾಡಿ, ಕೆಲವೊಂದು ವಿಚಾರಗಳು ಕೌಶಲ್ಯವನ್ನ ಬೇಡುತ್ತೆ. ಫಾರ್ ಎಕ್ಸಾಂಪಲ್, ಸರ್ಕಾರಿ ಗುತ್ತಿಗೆಗಳು, ಸರ್ಕಾರಿ ಕಾಮಗಾರಿಗಳು, ಯಾವುದೋ ಒಂದು ಕಟ್ಟಡ ನಿರ್ಮಾಣನೋ ಯಾವುದೋ ಒಂದು ರಸ್ತೆ ಕಾಮಗಾರಿನೋ ಅಂತಂದ್ರೆ ಅಲ್ಲಿ ಬೇಕಾಗಿರೋದು ಕೌಶಲ್ಯ, ಎಕ್ಸ್ಪರ್ಟೈಸ್. ನೀವಲ್ಲೂ ಕೂಡ ಮೀಸಲಾತಿ ಆಧಾರದ ಮೇಲೆ ಕೆಲಸ ಕೊಡ್ತೀವಿ ಅಂತಂದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗೋದಿಲ್ವಾ? ಈ ವಾದ ಕೂಡ ಇದ್ದೇ ಇದೆ. ಎನಿವೆ, ಗುತ್ತಿಗೆಯಲ್ಲಿ ಮೀಸಲಾತಿ ತರಬೇಕು ಅನ್ನೋ ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇನ್ಫ್ಯಾಕ್ಟ್ ಈಗ ಮಾತ್ರ ಅಲ್ಲ, ಹಿಂದೆ ಕೂಡ ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮೊದಲ ಬಾರಿಗೆ ಈ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಪರಿಚಯಿಸಿದ್ದೇ ಸಿದ್ದರಾಮಯ್ಯನವರು. 2013-18 ಸಾಲಿನಲ್ಲಿ SC/ST ಸಮುದಾಯಕ್ಕೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಜಾರಿಗೆ ತಂದ್ರು. ಆ ನಂತರ ಹಿಂದುಳಿದ ವರ್ಗಕ್ಕೂ ಕೂಡ ಅದು ವಿಸ್ತರಣೆ ಆಯಿತು. ಇದೀಗ ಅಲ್ಪಸಂಖ್ಯಾತರು ಅಂತ ಹೇಳಿ ಮುಸಲ್ಮಾನರಿಗೂ ಕೂಡ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ತರುವ ನಿರ್ಧಾರವನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೈಗೊಂಡಿದೆ. 4% ಸಾಕಾಗೋದಿಲ್ಲ, 10% ಕೊಡಿ ಅಂತ ಪ್ರತ್ಯೇಕ ವಾದ ಕೂಡ ಇದೆ ಆ ಸಮುದಾಯದಿಂದ. ಅದನ್ನ ಮತ್ತೆ ಚರ್ಚೆ ಮಾಡೋಣ. ಸದ್ಯಕ್ಕಿರುವ ಈ 4% ಅನ್ನೇ ವಿರೋಧ ಮಾಡ್ತಾ ಇದೆ ಬಿಜೆಪಿ. ಈಗಾಗಲೇ 4% ಮೀಸಲಾತಿಯನ್ನ ನೀಡುವ ವಿಚಾರಕ್ಕೆ ಸಿದ್ದರಾಮಯ್ಯ ಸಂಪುಟ ಅನುಮೋದನೆ ಕೂಡ ಕೊಟ್ಟಿದೆ. ಆದರೆ ಸಂವಿಧಾನದ ಅಡಿಯಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನ ನೀಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಿಜೆಪಿಯ ವಾದ. ಇನ್ಫ್ಯಾಕ್ಟ್ 2B ಅಡಿಯಲ್ಲಿದ್ದ ಆ ಕ್ಯಾಟಗರಿ ಅಡಿಯಲ್ಲಿ ಇದ್ದ ಮೀಸಲಾತಿಯನ್ನ ತೆಗೆಯೋ ಸಂದರ್ಭದಲ್ಲೂ ಬಿಜೆಪಿ ಆಗ ಕೊಟ್ಟ ವಾದವೂ ಇದೇನೆ, ಮುಂದಿಟ್ಟ ವಾದವೂ ಇದೇನೆ. ಸಂವಿಧಾನಿಕವಾಗಿ ಜಾತಿಗಳಿಗೆ, ಉಪಜಾತಿಗಳಿಗೆ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶ ಇದೆಯೇ ಹೊರತು ಧರ್ಮದ ಆಧಾರದಲ್ಲಿ ಮೀಸಲಾತಿಗೆ ನಮ್ಮ ಸಂವಿಧಾನ ಅವಕಾಶವನ್ನ ಕೊಡೋದಿಲ್ಲ ಅನ್ನೋದು. ಇನ್ನು ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡ್ಲಿಕ್ಕೆ ಧರ್ಮದ ಆಧಾರದ ಮೇಲೆ ಸಾಧ್ಯನಾ? ಇದು ಸಂವಿಧಾನಿಕ ಅನ್ನಿಸ್ಕೊಳ್ಳುತ್ತಾ? ಇದೇ ವಿಚಾರ ಇದೀಗ ಕಾಂಗ್ರೆಸ್ ಪಾಳೆಯ ಹಾಗೆ ಕಮಲ ಪಾಳೆಯದ ನಡುವೆ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಸಂವಿಧಾನಿಕ ಅವಕಾಶ ಇಲ್ಲ ಅಂತ ಹೇಳಿ ಕಮಲ ಪಾಳೆಯ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಮುಸ್ಲಿಂ ಮೀಸಲಾತಿಗೆ ಮಠಾಧೀಶರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಿನಿಂದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲೇನೆ ವಿವಿಧ ಮಠಾಧೀಶರು ಹಾಗೆ ಸ್ವಾಮೀಜಿಗಳು ಮಾತನಾಡುವ ಸಂದರ್ಭದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡೋದು ಸರಿಯಲ್ಲ,
ಅದು ಇನ್ನೊಬ್ಬರ ಅವಕಾಶವನ್ನ ಕಿತ್ತು ಮತ್ತೊಬ್ಬರಿಗೆ ಕೊಟ್ಟಂತೆ ಅಂತ ಹೇಳಿ ನೇರ ಮಾತುಗಳಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರದ ಕೆಲ ಸಚಿವರು ಇದಕ್ಕೆ ಅವಕಾಶವೂ ಇದೆ, ಮಾನ್ಯತೆಯೂ ಇದೆ ಅಂತ ಹೇಳಿ ಸಮರ್ಥನೆಯನ್ನ ಕೊಟ್ಕೊಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಪ್ರತಿಕ್ರಿಯೆ ಇದೆ, ಗಮನಿಸಿ. 100% ಮೀಸಲಾತಿ ವಿಚಾರವನ್ನೇ ಬಿಜೆಪಿ ಅವರು ಕೈಗೆತ್ತಿಕೊಂಡಿದ್ದಾರೆ. ಇವತ್ತು ಕೂಡ ಧರಣಿ ಮಾಡ್ತಾರೆ. ಏನ್ ಸರ್, ಅವ್ರು ಮನವೊಲಿಕೆ ಮಾಡಬಹುದಲ್ಲ ನೀವು ಹೇಳಿಸಿ? ಬಿಜೆಪಿ ಈಗ ಯಾವತ್ತೂ ಕೂಡ ವಿರೋಧ ಪಕ್ಷಗಳು, ನಾವು ಹಿಂದೆ ವಿರೋಧ ಪಕ್ಷದಲ್ಲಿದ್ವಿ, ಈಗ ಬಿಜೆಪಿಯವರು ವಿರೋಧ ಪಕ್ಷದಲ್ಲಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳನ್ನು ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಮಾಡ್ತಾ ಇಲ್ಲ ಅಂದ್ರೆ ನೀವು ತಪ್ಪುದಾರಿನಲ್ಲಿ ಹೋಗ್ತಾ ಇದ್ರೆ ನೀವು ಸರಿದಾರಿನಲ್ಲಿ ಹೋಗಿ ಅಂತೇಳಿ ನಮಗೆ ಕಿವಿ ಹಿಂಡೋ ಕೆಲಸವನ್ನ ವಿಪಕ್ಷಗಳು ಮಾಡಬೇಕು.